ಮೊನ್ನೆ ಲಿಂಗೈಕ್ಯರಾಗಿರ್ತಕ್ಕಂಥವ್ರು ಮಾಂತೇಶ್ ಬೀಳ್ಗಿಯವರು, ಅವರಿಗೆ ಬಂದಿರತಕ್ಕಂಥ ಕಷ್ಟಗಳು ಈ ಜಗತ್ತಿನಲ್ಲಿ ಯಾರಿಗೂ ಬಂದಿರಲಿಕ್ಕಿಲ್ಲ. ಸಣ್ಣವಿದ್ದಾಗ ಹಾಕೋಳಾಕ ಅರಿವಿನ ಇದ್ದಿದ್ದಿಲ್ಲ ಅವರಿಗೆ. ಅಷ್ಟು ಕಷ್ಟಗಳು. ಇರಾಕ್ ಮಣಿ ಇಲ್ಲ, ಗುಡಿಸಲದೊಳಗ, ಬಡತನದ ಮಧ್ಯದೊಳಗ. ಅವನದು ಚಾಲೆಂಜ್ ಏನಂತಂದ್ರ 10ನೇ ತಾಯಿ ಇದ್ದಾಗನ ಅವನ ಕನಸಿತ್ತಂತ. ಏನಂದ್ರ ಮ್ಯಾಲ ಕೆಂಪು ಲೈಟ್ ಹತ್ತಿದ ಗಾಡ್ಯಾಗ ಅಡ್ಡಾಡಬೇಕಲ್ಲ. ಅದಾನ ಗುಡಿಸಲ್ದೊಳಗ ಕನಸಂತದ ಕಟ್ಟ್ಯಾನ. ಕೆಂಪು ಗಾಡಿಯೊಳಗ, ಕೆಂಪು ಲೈಟ್ ಹತ್ತಿದ ಗಾಡಿಯೊಳಗ ಅಡ್ಡಾಡ್ಬೇಕಂತ ಆ ಕನಸನ್ನ ಕಟ್ಟಕೊಂಡ. ರಾತ್ರಿ ಅನ್ಲಿಲ್ಲ, ಹಗಲಿ ಅನ್ಲಿಲ್ಲ, ಓದಿದ ಓದಿದ ಓದಿದ. 3-4 ಸರಿ ಹೆಚ್ಚು ಕಡಿಮೆ ಆದರೂ ಕೊನೆಗೆ IAS ಪರೀಕ್ಷೆಯೊಳಗೆ ಪಾಸಾದ. IAS ಪರೀಕ್ಷೆಯೊಳಗೆ ಪಾಸಾದ. ಆದ್ರೆ ಪರಮಾತ್ಮ ಒಮ್ಮೆ ಕಷ್ಟಗಳ ಸುರುಮೇಳೆಯನ್ನು ಕೊಡಕತ್ತಿದ ಅಂದ್ರೆ, ಒಮ್ಮೆ ಕಷ್ಟಗಳ ಸುರುಮೇಳೆಯನ್ನು ಕೊಡಕತ್ತಿದ ಅಂತಂದ್ರೆ ಒಂದರ ಹಿಂದೆ ಒಂದು ಬಂದಂಗ ನಮಗೆ ತಡ್ಯಾಕ ಆಗಲಾರದಂಗೂ ಕಷ್ಟಗಳನ್ನು ಕೊಡ್ತಾನ. ಯಾಕಂತಂದ್ರ ಪರೀಕ್ಷೆಯನ್ನು ಮಾಡಲಿಕ್ಕೆ ಬೆದರದೆ ಬೆಚ್ಚದೆ ಇದ್ದರೆ ನಿಮ್ಮ ನೆಚ್ಚ ಕೂಡಲ ಸಂಗಮದೆ ಅದು ಹೇಳ್ತಾರೆ ನೋಡ್ರಿ. ಬೆದರದಂಗ ಇದ್ರಿ ಅಂತಂದ್ರ ಧಾರವಾಡದೊಳಗೆ ಹಾಸ್ಟೆಲ್ದೊಳಗಿದ್ದ PG ಮಾಡಿಕೊಂಡು ಲೈಬ್ರರಿಯೊಳಗೆ ದಿನದ 24 ತಾಸು ಓದ್ತಿದ್ದ. ರಾತ್ರಿ ಓದ್ತಿದ್ದ, ಹಗಲಿ ಓದ್ತಿದ್ದ. ನಿದ್ರೆ ಇಲ್ಲ, ನೀರಡಿಕೆ ಇಲ್ಲ, ಊಟ ಇಲ್ಲ. ಯಾವ ಲೈಬ್ರರಿಯೊಳಗಿದ್ದಲ್ಲ, ಲೈಬ್ರರಿಯೊಳಗೆ ಏನು ಮುಂದೆ ಟೇಬಲ್ ಇರ್ತಿತ್ತು, ಏನು ಕುರ್ಚಿ ಇರ್ತಿತ್ತು, ಅದ ಕುರ್ಚಿ ಮ್ಯಾಗ ಕುಂತು ಓದೋದು, ಅದ ಕುರ್ಚಿ ಮ್ಯಾಗ ಕುಂತು ಊಟ ಮಾಡೋದು, ಅದ ಕುರ್ಚಿ ಮ್ಯಾಗ ಕುಂತು ನಿದ್ದೆ ಮಾಡೋದು. ಯಾಕಂದ್ರೆ ಲೈಬ್ರರಿ ಸಿಸ್ಟಮ್ ಹಿಂಗದ. ಒಂದ್ಸಾರಿ ಕೂತು ಕುರ್ಚಿ ಮ್ಯಾಗಿಂದ ಒಬ್ಬ ಹುಡುಗ ಎದ್ದು ಆದ ಅಂದ್ರೆ ಮತ್ತೊಬ್ಬ ಬಂದು ಕೂತಂದ್ರ ಕುರ್ಚಿನ ಇರಂಗಿಲ್ಲ. ಅದಕ್ಕೆ ಎದ್ದ ಹೋಗುದು ಬೇಡ ಅಂತ ಅಲ್ಲೇ ಟೇಬಲ್ ಮೇಲೆ ಹಿಂಗೆ 2 ಕೈ ಇಟ್ಟುಕೊಂಡು ನಿದ್ದೆ ಮಾಡ್ತಿದ್ದ ಪಾಪ. ಅಂತ ವಿದ್ಯಾರ್ಥಿ 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 3 ವರ್ಷ ಅಲ್ಲ, 4-5 ವರ್ಷ IAS ಓದಿದ, PSI ಓದಿದ, KAS ಓದಿದ. ಇಷ್ಟೆಲ್ಲ ಓದಿದ್ರು ಎಕ್ಸಾಮ್ ಕೊಟ್ಟ ನಂತರ 1 ಮಾರ್ಕ್ಸ್ದೊಳಗ ಫೇಲ್ ಆಗಿ ಹೊರಗೆ ಬಂದು ನಿಂತ ದೇವರಿಗೆ ಬೈತಿದ್ದ. ಹೇ ಪರಮಾತ್ಮ, ನನ್ನ ಕಷ್ಟಕ್ಕೆ ಫಲ ಇಲ್ಲೇನಂತ ದೇವರಿಗೆ ಬೈತಿದ್ದ. ಆಗ ದೇವರು ಹೇಳದಂತ, ಕುಂಡ್ರಬೇಡ, ಮರಳಿ ಪ್ರಯತ್ನವನ್ನ ಮಾಡು, ಸೋತ್ನಂತ ಕುಂಡ್ರಬೇಡ. ಕೃಷ್ಣ ಪರಮಾತ್ಮ ಕಷ್ಟ ಕಂಜಿ ಸೋತ ಕೂತಿದ್ದ ಅಂದ್ರ ಜಗತ್ತಿನ ಜಗದ್ಗುರು ಆಗುತ್ತಿದ್ದಿಲ್ಲ. ಕಷ್ಟಗಳು ಎಲ್ಲರಿಗೂ ಬರ್ತಾವ. ಆ ರೀತಿ ಧಾರವಾಡದೊಳಗೆ, ಹುಬ್ಬಳ್ಳಿಯೊಳಗೆ PG ಒಳಗೆ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇವತ್ತೂ ಎಷ್ಟು ಕಷ್ಟದ. ತಂದೆ ತಾಯಿಗಳ ರೊಕ್ಕ ಕೊಡ್ಲಿಲ್ಲ ಅಂದ್ರೆ ಅಲ್ಲೇ ಏನೋ ಕೆಲಸ ಮಾಡಿ ಕಾಂಪಿಟೇಟಿವ್ ಓದ್ತೀವಿ ಅಂತ ಕೂತಾರಲ್ಲ ಪಾಪ. ಸೋಲ್ಬೇಡ್ರಿ, ಸೋತಿವಂತ ಕೈ ಚೆಲ್ಲಿ ಕುಂಡ್ರಬೇಡ್ರಿ, ಮತ್ತು ಓದಾಕತ್ರಿ. ಒಂದಿಲ್ಲ ನಿಮ್ಮ ಫಲ ಪ್ರತಿಫಲ ಕೊಡ್ತದೆ. ಈ ಜಗತ್ತಿನೊಳಗ ಕೃಷ್ಣ ಪರಮಾತ್ಮನೂ ಸೋತವನೇ, ಅವನೂ ಕಷ್ಟಗಳನ್ನು ಅನುಭವಿಸಿದವನೇ. ಕರ್ಣನೂ ಅಪಮಾನಕ್ಕೆ ಒಳಗಾದವನೇ, ಕಷ್ಟಗಳನ್ನು ಅನುಭವಿಸಿದವನೇ, ಅವನೂ ಜಗತ್ತಿನಲ್ಲಿ ಸೋತವನೇ. ಈ ಜಗತ್ತಿನೊಳಗ ಪ್ರಭು ಶ್ರೀರಾಮಚಂದ್ರ ಸೀತೆಯನ್ನು ತಗೊಂಡು ಹೋದಾಗ ಯುದ್ಧ ಮಾಡಿ ಆಕೆಯನ್ನು ಮರಳಿ ತಗೊಂಡು ಬಂದ ರಾಜ್ಯದಲ್ಲಿ ಅಯೋಧ್ಯೆಯಲ್ಲಿ ಇಟ್ಟುಕೊಂಡ ಚಂದ ಬದುಕಲಿಕ್ಕಾಗಲಿಲ್ಲ. ಮತ್ತಕಿನ್ನ ಕಾಡಿಗೆ ಕಳಿಸಿದ. ಸೋತ. ಜಗತ್ತಿನಲ್ಲಿ ಎಲ್ಲರೂ ಸೋತವರೇ ಅದರ ತಾಯಂದಿರ, ಎಲ್ಲರೂ ಸೋತವರೇ ಅದರ. ಆದ್ದರಿಂದ ನಾವು ಸೋತಿವಂತ ಕೈ ಕಟ್ಕೊಂಡು ಕುಂಡ್ರಬಾರದು. ಏರ್ ಬಂದತ್ತೇಳಿ ಹೋಗುದ ಬಿಟ್ರೆ ಊರು ಮುಟ್ಟುದು ಯಾವಾಗ? ಹೋಗುವಾಗ ಏರ್ ಬರುದನ, ಏರ್ ಬಂದದಂತ ಕುಂತು ಬಿಟ್ರ ಊರು ಮುಟ್ಟುದು ಯಾವಾಗ? ಒಬ್ಬ ತಾಯಿ ದೇವರಿಗೆ ಬೈತಿದ್ಲಂತ. ದೇವರಿಗೆ ಬಾಸಗಳು ಸಿಕ್ಕಾಪಟ್ಟು ನೀವು ಬೈತಿರ್ತೀರಲ್ಲ. ನಿಮ್ಮ ಮನ್ಯಾಗ ಗಂಡ ಒಂದು ಈಟ್ ಏನಾರ ಸಿಟ್ಟಿಗೆ ಬಂದ ಬೈದ ಅಂತಂದ್ರೆ ಬೆಂಕಿ ಹಚ್ಚ ದೇವ್ರ ಮೋತಿಗೆ. ನನಗೇನು ಚಲೋ ಮಾಡ್ಯಾನ, ದೇವ್ರ ಮನ್ಯಾಗ ದಿವಸ ನಾನ ಪೂಜೆ ಮಾಡ್ತಾನ, ಊರ್ ದೇವರ ಎಲ್ಲ ಅಡ್ಡಾಡ್ತಾನ, ನನಗೇನು ಚಲೋ ಮಾಡ್ಯಾನ ಅಂತ ಬೈತಿರ್ತಿರಲ್ಲ ದೇವರಿಗೆ. ಒಬ್ಬ ಹೆಣ್ಮಗಳು ಬೈಯುವಾಗ ದೇವ್ರು ಕೇಳಿದಂತೆ, ಯಾಕೆ ಯವ್ವ ನನ್ನ ಯಾಕೆ ಬೈತಿ, ನಾ ಏನು ಮಾಡೀನಿ, ಯಾಕೆ ಬೈತಿ ಅಂತಂದಾಗ ಅಕ್ಕಿ ಅನ್ಲಂತ, ನನ್ನ ಮಗ ನನಗೇನು ಮಾಡ್ಯಾನಂತಂದ್ರ, ಆಕೆ ತಾಯಿ
ಆಕೆ ಮಗ ವೃದ್ಧಾಶ್ರಮದೊಳಗೆ ಬಿಟ್ಟ ಬರಾಕತ್ತಿದ್ದ. ತಾಯಿಯನ್ನ ಸಾಕಾಗಲಾರಕ್ಕೆ ವೃದ್ಧಾಶ್ರಮದೊಳಗೆ ಬಿಟ್ಟು ಬರಾಕತ್ತಿದ್ದ. ವೃದ್ಧಾಶ್ರಮದೊಳಗೆ ಬಿಟ್ಟ ಬಾಗಲ ದಾಟಿ ಹೊರಗೆ ಬರುವಾಗ ಆ ತಾಯಿ ಮಗನಿಗೆ ಕರಿತಾಳ. ಮತ್ತೆ ಏನಂತ, ಯಪ್ಪ ಮಗನೇ ಯಪ್ಪ ಅಂತ ಕರೆದ್ಲು. ಮಗ ಮತ್ತೆ ಓಡಿ ಬಂದ. ಯಾಕೆವ್ವ ಯಾಕೆ ಕರೆದೆ ಅಂತಂದಾಗ, ಯಾಕಿಲ್ಲಪ್ಪ, ನನ್ನ ಈ ವೃದ್ಧಾಶ್ರಮದೊಳಗೆ ಇಟ್ಟಿಯಲ್ಲ, ನಿನ್ನ ಹೆಂಡತಿಯ ಮಾತನ್ನು ಕೇಳಿ ನನ್ನ ಈ ವೃದ್ಧಾಶ್ರಮದೊಳಗೆ ಇಟ್ಟು ಹೊಂಟಿಯಲ್ಲ, ಆದ್ರೆ ಮನಸ್ಸನ್ನು ಭಾರ ಮಾಡಿಕೊಂಡು ಹೋಗಬೇಡಯಪ್ಪ. ನಿನ್ನ ಮನಸ್ಸಿನೊಳಗೆ ನನ್ನ ತಾಯಿಯನ್ನ ನನ್ನ ಹೆಂಡತಿಯ ಮಾತು ಕೇಳಿ ನಾನು ವೃದ್ಧಾಶ್ರಮದೊಳಗೆ ಇಟ್ಟು ಹೊಂಟನಿಲ್ಲ ಅಂತ ತಿಳ್ಕೊಂಡ ನಿನ್ನ ಹೃದಯವನ್ನು ಭಾರ ಮಾಡಿಕೊಂಡು ಹೋಗಬೇಡ, ನಿನ್ನ ಮನಸ್ಸನ್ನು ಭಾರ ಮಾಡಿಕೊಂಡು ಹೋಗಬೇಡ. ಯಾಕಂತಂದ್ರೆ ತಪ್ಪು ನಿಂದಲ್ಲಪ್ಪ, ತಪ್ಪು ನಂದದ. ತಪ್ಪು ನಿಂದಲ್ಲ, ತಪ್ಪು ನಂದದ. ಏನಂತಂದ್ರ ನೀನು ಹುಟ್ಟುವಕ್ಕಿಂತ ಮೊದಲು 4 ಸಾರಿ ನಾನು ಗರ್ಭವತಿಯಾಗಿದ್ದೆ. 4 ಸಾರಿ ಗರ್ಭವತಿಯಾದಾಗ ಡಾಕ್ಟರ್ ಹೇಳಿದ್ರು, ಮೊದಲನೇ ಗರ್ಭವತಿಯಾದಾಗ ನಿನ್ನ ಹೊಟ್ಟಾಗ ಹೆಣ್ಣು ಕೂಸದ ಅಂತ ಹೇಳಿದ್ರು ಡಾಕ್ಟರ್. ಅದನ್ನ ನಾನು ಭ್ರೂಣ ಹತ್ಯೆ ಮಾಡಿದೆ. ಯಾಕಂದ್ರೆ ನನಗೆ ಗಂಡು ಮಕ್ಕಳಂದ್ರೆ ಬಹಳ ಪ್ರೀತಿ. ನನಗೆ ಒಟ್ಟು ಗಂಡು ಅಂತ ಬಡ್ಕೋತಿದ್ನಿ, ಗಂಡು ಮಕ್ಕಳು ಬೇಕಂತ ಬಡ್ಕೋತಿದ್ನಿ. ಅದಕ್ಕೆ ಡಾಕ್ಟರ್ಗೆ ಹೇಳಿ ನಾನು ಭ್ರೂಣ ಹತ್ಯೆ ಮಾಡಿಕೊಂಡೆ. ನನ್ನ ಹೆಣ್ಣು ಕೂಸಿನ ನಾನು ಕೊಂದು ಬಿಟ್ಟೆ. ಹಿಂಗ 4 ಹೆಣ್ಣಿದ್ದು ಹೊಟ್ಟ್ಯಾಗ 4 ಸಾರೆ ಇದ್ದ ಹೆಣ್ಣನ್ನ ಭ್ರೂಣ ಹತ್ಯೆ ಮಾಡಿಬಿಟ್ಟೆ. ಯಾರ ಸಲುವಾಗಿ? ನಿನ್ನ ಸಲುವಾಗಿ. 5ನೇ ಗಂಡು ಮಗ ನೀನು ಹುಟ್ಟಿದಲ್ಲ. ಆ 4 ಹೆಣ್ಣು ಮಕ್ಕಳನ್ನ ಹತ್ಯೆ ಮಾಡಿ ನಿನ್ನ ಹಡೆದದ್ದಕ್ಕ ಈ ನನಗೆ ಶಾಪ ತಟ್ಟಲೇಬೇಕು. ಇದು ನಿಂದ ತಪ್ಪಲ್ಲ, ಅದು ನಂದ ತಪ್ಪದ ತಮ್ಮ, ನಂದ ತಪ್ಪದ ಅಂತ ಹೇಳಿದ್ವಿ. ದೇವರಿಗೆ ಬೈತಿದ್ಲಕ್ಕಿ. ಏನಂತಂದ್ರ ನನ್ನ ಮಗನಿಂದ ನನಗೆ ಕಷ್ಟ ಆಯಿತು ಅಂತ ಬೈತಿದ್ಲು. ಅಮೋಘ ಶುದ್ಧನಿಗೆ ಹೋಗ್ತೀರಿ, ಅಂಬಿಗರ ಚೌಡಯ್ಯನಿಗೆ ಹೋಗ್ತೀರಿ, ಹೇಮರೆಡ್ಡಿ ಮಲ್ಲಮ್ಮನಿಗೆ ಹೋಗ್ತೀರಿ, ನಮಸ್ಕಾರ ಮಾಡ್ತೀರಿ, ಪೂಜೆ ಮಾಡ್ತೀರಿ, ಪ್ರಾರ್ಥನೆ ಮಾಡ್ತೀರಿ, ಅಲಂಕಾರ ಮಾಡ್ತೀರಿ, ಕಣ್ಣು ಮುಚ್ಚಿ ಕೈ ಮುಗಿದು ನಿಂತ ಬೇಡ್ತೀರಿ, ದೇವರಿಗೆ ಹೋಗ್ತೀರಲ್ಲ. ನಾ ಅಂತೀನಿ, ದೇವರಿಗೆ ಹೋದ್ರೆ ಚಲೋನೋ ಹೋಗೋದು ಬಿಟ್ರೆ ಚಲೋನೋ? ಯಾವುದಂತೀರಿ? ನೀವೆಲ್ಲ ಏನಂತೀರಿ ಅಂದ್ರೆ, ದೇವರಿಗೆ ಹೋದ್ರೆ ಚಲೋ ರೀ ಸ್ವಾಮಿ. ಎದ್ದು ಕೂಡಲೇ ದೇವರಿಗೆ ಹೋಗಬೇಕಲ್ರಿ. ಎಲ್ಲರೂ ಪುರಾಣ ಶಾಸ್ತ್ರ ಪ್ರವಚನದೊಳಗೆ ಏನು ಹೇಳ್ತಾರಂದ್ರೆ, ದೇವರಿಗೆ ನೆನೆಸ್ರಿ. ನೆನಸನು ಬ್ಯಾಡ ಅನ್ನಂಗಿಲ್ಲ, ದೇವರಿಗೆ ಹೋಗೋನು ಬ್ಯಾಡ ಅನ್ನಂಗಿಲ್ಲ. ಯಾರು ನಮಗೆ ಉಪಕಾರ ಮಾಡಿರ್ತಾರ ಅವರಿಗೆ ನೆನೆಸಬೇಕು, ಯಾರು ನಮಗೆ ಅಪಕಾರ ಮಾಡಿರ್ತಾರ ಅವರಿಗೆ ನೆನೆಸಬೇಕು. ಯಾರು ನಮ್ಮ ಬದುಕಿಗೆ ಬೆಳಕಾಗಿ ನಿಂತಾರ, ಯಾರು ನಮ್ಮ ಬದುಕಿನೊಳಗೆ ಕಷ್ಟಗಳನ್ನು ಪರಿಹಾರ ಮಾಡ್ತಾರೆ ಅವರಿಗೆ ನೆನೆಸಬೇಕಲ್ಲ. ಯಾರು ನಮಗೆ ಮೇಲೆ ಕಷ್ಟಗಳನ್ನು ಕೊಡ್ತಾರಲ್ಲ ಅವರನ್ನು ಹೆಂಗೆ ನೆನೆಸ್ಬೇಕು ನಾವು? ಹೌದಿಲ್ರಿ? ಈಗ ನಿಮ್ಮ ಮನ್ಯಾಗ ಹೊರಗಿನವ್ರು ಯಾರಾದರೂ ನಿಮಗೆ ಮಾಡಸಾಕತ್ಯಾರಂತ ನೀವು ಅಂತಿರ್ತೀರಿ. ಇಲ್ರಿ, ನಮ್ಮ ತೋಟದಾಗ ಕಬ್ಬು ಹಿಂಗಿತ್ತಲ್ಲ, ಹೋಗವ್ರು ಬರೋರು ನನ್ನ ಕಬ್ಬು ನೋಡಿ ನಿಂತು ನೋಡಿ ಹೋಗುತ್ತಿದ್ರು. ಅಷ್ಟು ಚಂದ ಕಬ್ಬು ಬೆಳೆದಿತ್ತು. ಬಹುತೇಕ ಕಡದ ಫ್ಯಾಕ್ಟ್ರಿಗೆ ಕಳಿಸಿದ್ರ 100 ಟನ್ ಆಗುತ್ತಿತ್ತು 1 ಎಕರೆ. ಆದ್ರೆ ಅದನ್ನು ನೋಡಲಾರದ ಜನ, ನಮಗೆ ಕಷ್ಟಗಳನ್ನು ಕೊಡಬೇಕಂತಕ್ಕಂಥ ಜನ, ನಮ್ಮ ವಿರೋಧಿಗಳು ನಿಂಬಿಕಾಯಿ ಮಾಡಿಸಿ ತಂದು ನಮ್ಮ ಹೊಲದಾಗ 4 ದಿಕ್ಕಿಗೆ ಒಂದೊಂದು ಒಗೆದರು. ಕಬ್ಬ ಮ್ಯಾಗಿಂತರ ಬಾಡ್ಕೊಂತ ಬಂತು, ಒಣಕೋಂತ ಬಂತು. ಅಂತಹ ಕಬ್ಬಿಗೆ ನಮ್ಮ ಮನೆಗೆ ಹಾಳಾಗಲೆಂತ ಮಾಡಿಸಿರ್ತಾರಲ್ಲ, ಅವರನ್ನು ನೆನೆಸ್ತೀರೇನು? ಅವ್ರಿಗೇನಾದರೂ ಉಪಕಾರ ಮಾಡ್ತೀರೇನು? ಇಲ್ಲ. ಯಾಕೆ ನಾ ಇದನ್ನು ಹೇಳಕತ್ತೀನಿ ಅಂದ್ರೆ, ಕಷ್ಟಗಳನ್ನು ಕೊಟ್ಟವ್ರನ್ನ ನೆನೆಸೋದು ಹೆಂಗ? ಇಲ್ಲೇನಂತಾರ ಅವರು? ಯಾರು? ಶರಣರು.
ಏನಂತಾರಂತಂದ್ರ ಹರತನ್ನ ಭಕ್ತರನ್ನ ತಿರಿವಂತೆ ಮಾಡುವ ದೇವ್ರು ನಮ್ಮನ್ನ ಏನು ಮಾಡಕ್ಕೆ ನಿತ್ತಾನಂದ್ರೆ ನಮ್ಮ ಆಸ್ತಿ ಹಾಳು ಮಾಡಿ, ನಮ್ಮ ಹೊಲ ಮಾರಿಸಿ, ನಮ್ಮ ಮನ್ಯಾಗ ರೊಕ್ಕ ಇರ್ಲಾರ್ದಂಗೆ ಮಾಡಿ, ನಾವು ಬೇಡ್ಕೊಂತ ಹೋಗುವಂಗೆ ಮಾಡ್ತಾನಂತ. ಇದನ್ನು ನಾ ಹೇಳೋದಲ್ಲ, ಬರ್ದಾರಿಲ್ವ ಚಂದಾಗ. ಏನು ನಿಮಗೆ ಕನ್ನಡ ತಿಳಿತೈತಿಲ್ರಿ? ಮತ್ತು ಕನ್ನಡ ತಿಳಿತೈತಿಲ್ಲ ಸ್ವಾಮಿ, ನೀ ಏನು ದೊಡ್ಡ ಇಂಗ್ಲೀಷ್ನಾಗ ಹೇಳಕತ್ತಿ ಏನು?